ಹಾಯ್ ಲೀಡರ್ಸ್, ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ MLM ಕೋಚ್ ಸಂಜಯ್ ಮಾತಾಡ್ತಿರುವಂಥದ್ದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳು ಪುಸ್ತಕದಲ್ಲಿರುವಂಥ 9ನೇ ಸಬ್ಜೆಕ್ಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆ ಸಬ್ಜೆಕ್ಟ್ ಏನು ಅಂದರೆ ಜಾಬಿಗೂ ಡೈರೆಕ್ಟ್ ಸೆಲ್ಲಿಂಗೂ ಇರುವಂತಹ ವ್ಯತ್ಯಾಸ. ನೀವು ಜಾಬಲ್ಲಿ ನೋಡಿದರೆ ಅಲ್ಲಿ ಬಾಸ್ ಏನು ಹೇಳ್ತಾರೆ ಅದನ್ನೇ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ. ಅದಕ್ಕೆ ಅದನ್ನು ಜಸ್ಟ್ ಒಬೆ ಬಾಸ್ ಅಂತ ಕರಿತೀವಿ ಜಾಬನ್ನು. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಯಾವುದೇ ರೀತಿ ಬಾಸಿಸಮ್ ಇರಲ್ಲ, ಬಾಸ್ ಇರಲ್ಲ. ನಮ್ಮ ಬಿಸ್ನೆಸ್ಸಿಗೆ ನಾವೇ ಬಾಸ್ ಆಗಿರ್ತೀವಿ. ಅಲ್ಲಿ ಟೈಮ್ ಫ್ರೀಡಮ್ ಇರಲ್ಲ, ಪ್ರತಿಯೊಂದಕ್ಕೂ ಕೂಡ ಬಾಸ್ನ ಕೇಳಬೇಕು. ಇಲ್ಲಿ ಟೈಮ್ ಫ್ರೀಡಮ್ ಇರುತ್ತೆ, ನಿಮ್ಮ ಬಿಸ್ನೆಸ್ಸಿಗೆ ನೀವೇ ಬಾಸ್ ಆಗಿರ್ತೀರ. ಅಲ್ಲಿ ಸೆಕ್ಯೂರಿಟಿ ಇರಲ್ಲ. ಎಸ್ಪೆಷಲಿ ಪ್ರೈವೇಟ್ ಜಾಬಲ್ಲಿ ಗಮನಿಸಿದ್ರೆ ಎನಿ ಪಾಯಿಂಟ್ ಆಫ್ ಟೈಮ್ ನಿಮ್ಮನ್ನು ಕಂಪ್ನಿಯಿಂದ ಹೊರಗಡೆ ಹಾಕ್ಲಿಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಒಂದು ಸಲ ನೀವು ಜಾಯ್ನ್ ಆದರೆ ಲೈಫ್ ಟೈಮ್ ನಿಮಗೆ ಮೆಂಬರ್ಶಿಪ್ ಇರುವಂಥದ್ದು, ಡಿಸ್ಟ್ರಿಬ್ಯೂಷನ್ಶಿಪ್ ಇರುವಂಥದ್ದು. ಅಲ್ಲೊಂದು ಒಳ್ಳೆ ಜಾಬ್ ಪಡಿಬೇಕು ಅಂದರೆ 15 ವರ್ಷ ಎಜುಕೇಷನ್ ನೀವು ಮಾಡಿರಬೇಕು, ಒಂದು ಡಿಗ್ರಿ ಪಡ್ಕೊಂಡಿರಬೇಕು, ಒಂದು ಒಳ್ಳೆ ಟ್ಯಾಲೆಂಟ್ ಇರಬೇಕು. ಆವಾಗ ಮಾತ್ರ ನಿಮಗೆ ಒಂದು ಒಳ್ಳೆ ಸಂಬಳ ಸಿಗುವಂಥದ್ದು. ಬಟ್ ಇಲ್ಲಿ ಯಾವುದೇ ರೀತಿ ವಿದ್ಯಾರ್ಹತೆ ಬೇಕಾಗಿಲ್ಲ. ಜಸ್ಟ್ 18 ವರ್ಷ ತುಂಬಿದರೆ ಸಾಕು, ಡೈರೆಕ್ಟ್ ಸೆಲ್ಲಿಂಗಲ್ಲಿ ನೀವು ಬಿಸ್ನೆಸ್ ಶುರು ಮಾಡ್ಬೋದು. ಒಂದು ಒಳ್ಳೆ ಜಾಬ್ ಪಡಿಬೇಕು ಅಂದರೆ ತುಂಬ ಪುಸ್ತಕಗಳನ್ನ ಓದಬೇಕು, ತುಂಬ ಎಕ್ಸಾಮ್ಸ್ಗಳನ್ನ ನೀವು ಪಾಸ್ ಮಾಡಬೇಕು. ಬಟ್ ಇಲ್ಲಿ ಯಾವುದೇ ರೀತಿ ಆ ಥರ ಎಕ್ಸಾಮ್ಸ್ಗಳು, ಬುಕ್ಸ್ಗಳನ್ನ ಓದೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ ನಿಮ್ಮ ಸಂಸ್ಥೆಯಲ್ಲಿ ಕೊಡುವಂಥ ಟ್ರೈನಿಂಗ್ಸ್ಗಳಿಗೆ ರೆಗ್ಯುಲರಾಗಿ ಅಟೆಂಡ್ ಆಗಿ ಅಲ್ಲಿ ನೀವು ಕಲ್ತ್ಕೊಂಡ್ರೆ ಸಾಕು, ಈ ಬಿಸ್ನೆಸ್ಸಲ್ಲಿ ದೊಡ್ಡ ಮಟ್ಟದಲ್ಲಿ ನೀವು ಗ್ರೋ ಆಗಲಿಕ್ಕೆ ಸಾಧ್ಯತೆ ಇದೆ. ಅಲ್ಲಿ ನಮ್ಮ ಟ್ಯಾಲೆಂಟನ್ನು ತುಳಿಲಿಕ್ಕೆ ಸುಮಾರು ಜನ ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಿರೋ ಸಹ ಉದ್ಯೋಗಿಗಳು ಇರ್ತಾರೆ. ಯಾಕಂದರೆ ತುಂಬ ಕಾಂಪಿಟೇಷನ್ ಇರುತ್ತೆ. ಎಲ್ಲರೂ ಕೂಡ ಮ್ಯಾನೇಜರ್ ಆಗಲಿಕ್ಕೆ ಆಗಲ್ಲ, ಎಲ್ಲರೂ ಕೂಡ CEO ಆಗಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಇಲ್ಲಿ ನಮ್ಮ ಟ್ಯಾಲೆಂಟನ್ನು ಬೆಳೆಸಲಿಕ್ಕೆ ಅಂತಲೇ ತುಂಬ ಜನ ಲೀಡರ್ಸ್ಗಳಿರ್ತಾರೆ. ಯಾಕೆಂದರೆ ನಮ್ಮ ಟ್ಯಾಲೆಂಟನ್ನು ಬೆಳೆಸೋದ್ರಿಂದನೇ ಪ್ರತಿಯೊಬ್ಬರಿಗೂ ಇಲ್ಲಿ ಬೆನಿಫಿಟ್ ಇರುವಂಥದ್ದು. ಜಾಬಲ್ಲಿ ಲಿಮಿಟೆಡ್ ಇನ್ಕಮ್, ಇಲ್ಲಿ ಅನ್ಲಿಮಿಟೆಡ್ ಇನ್ಕಮ್. ಅಲ್ಲಿ ಒಂದೇ ಕೆಲಸವನ್ನು ಮಾಡಿ ಜೀವನದಲ್ಲಿ ಬೋರ್ ಆಗಿರುತ್ತೆ. ಇಲ್ಲಿ ಪ್ರತಿದಿನ ಮಾಡುವಂಥ ಕೆಲಸಗಳು ಹೊಸ ರೀತಿಯ ಅನುಭವವನ್ನು ಕೊಡುವಂಥದ್ದು. ಜಾಬಲ್ಲಿ ಎಷ್ಟೇ ಕಷ್ಟಪಟ್ಟರು ಕೂಡ ಮಾಡಿರೋ ಕೆಲಸಕ್ಕೆ ಸನ್ಮಾನ ಇರಲ್ಲ, ಪ್ರಶಂಸೆ ಇರಲ್ಲ, ಅಪ್ರಿಷಿಯೇಷನ್ ಇರಲ್ಲ. ಇಲ್ಲಿ ಮಾಡುವಂಥ ಪ್ರತಿಯೊಂದು ಕೆಲಸಕ್ಕೆ ಅಪ್ರಿಷಿಯೇಷನ್ಸ್ ಇರುತ್ತೆ, ಸನ್ಮಾನವೂ ಕೂಡ ಇರುತ್ತೆ. ಅಲ್ಲೆಷ್ಟೇ ಕಷ್ಟಪಟ್ಟರು ಕೂಡ ಜಾಬಲ್ಲಿ ಜಾಸ್ತಿ ದುಡ್ಡನ್ನು ನೋಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಸೀರಿಯಸ್ ಆಗಿ ನಾವು 2 ರಿಂದ 3 ವರ್ಷ ಶ್ರದ್ಧೆಯಿಂದ ಟೀಮ್ ವರ್ಕ್ ಮಾಡಿ ಒಂದು ಒಳ್ಳೆ ಟೀಮನ್ನ ಕಟ್ಟಿದ್ದೆ ಆಯಿತು ಅಂತಂದರೆ ಸಾಯೋವರೆಗೂ ಕೂಡ ದುಡಿಯೋ ಅವಶ್ಯಕತೆ ಇರೋದಲ್ಲ. ಅಷ್ಟು ದುಡ್ಡನ್ನು ಅತಿ ಕಡಿಮೆ ಸಮಯದಲ್ಲಿ ಮಾಡೋದಕ್ಕೆ ಅವಕಾಶ ಇರುವಂತಹ ಇಂಡಸ್ಟ್ರಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ.